ಸ್ನೇಹಿತರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾಳಗ ಹಿಂದೆಂದಿಗಿಂತಲೂ ಅಪಾಯಕಾರಿ ಮಟ್ಟಕ್ಕೆ ಹೋಗ್ತಾ ಇದೆ. ಪೂರ್ಣ ಪ್ರಮಾಣದ ಯುದ್ಧ ಇದೇನು ಶುರುವಾಗುವ ಸಾಧ್ಯತೆ ದಟ್ಟವಾಗಿದೆ. ಎರಡೂ ಸೇನೆಗಳು ಪರಸ್ಪರ ಏರ್ ಸ್ಟ್ರೈಕ್, ಮಿಸೈಲ್ ಸ್ಟ್ರೈಕ್ ಮಾಡಿವೆ. ಅದರಲ್ಲೂ ಇಸ್ರೇಲ್ ಇರಾನ್ನ ಒಳಗೆ ಅಕ್ಷರಶಃ ವಿಧ್ವಂಸ ಸೃಷ್ಟಿಸಿದೆ. ಸೋಮವಾರ ರಾತ್ರಿ ಇಡೀ ಇರಾನ್ ಒಳಗೆ ಬೆಂಕಿ ಮಳೆ ಕರೆದಿದೆ. ತೆಹರಾನ್ನ ಒಂದು ಜಾಗವನ್ನು ಬಿಡದೆ ಯಾವುದು ಬೇಕೋ ಎಲ್ಲದಕ್ಕೂ ಕೂಡ ಸ್ಫೋಟಕದ ಬಾಂಬ್ಗಳ ಮಳೆಯನ್ನ ಹಾಕಿದೆ. ಹೊಸ ದಾಳಿಯಲ್ಲಿ ಇರಾನ್ನ ಸೇನಾ ಮುಖ್ಯಸ್ಥನನ್ನೇ ಇಸ್ರೇಲ್ ಹೊಡೆದು ಹಾಕಿದೆ. ಅಲಿ ಶದ್ಮಾನಿ ಅನ್ನೋ ವ್ಯಕ್ತಿಯನ್ನ ಇರಾನ್ನ ಸೇನಾ ಮುಖ್ಯಸ್ಥನನ್ನಾಗಿ ಹೊಸದಾಗಿ ನೇಮಕ ಮಾಡಲಾಗಿತ್ತು. ಈತ ಇರಾನ್ ಸೇನೆಗೆ ಕಮಾಂಡರ್ ಆಫ್ ದಿ ಎಮರ್ಜೆನ್ಸಿ ಕಮಾಂಡ್ ಆಗಿದ್ದ. ಅಂದರೆ ಈ ಯುದ್ಧದ ನೇತೃತ್ವವನ್ನು ಆತನೇ ಲೀಡ್ ಮಾಡಬೇಕಾಗಿತ್ತು. IRGC ಮತ್ತು ಇರಾನ್ ಸೇನೆ ಇಬ್ಬರಿಗೂ ಈತ ಮುಂದೆ ನಿಂತು ಕಮಾಂಡ್ ಕೊಡಬೇಕಾಗಿತ್ತು. ಈಗ ಹೊಸ ನೇಮಕಾತಿಯನ್ನ ಕೂಡ ನಷ್ಟ ಮಾಡಿಬಿಟ್ಟಿದೆ ಇಸ್ರೇಲ್. ಆತನನ್ನು ಕೂಡ ಹತ್ಯೆ ಮಾಡಿದೆ. ಈ ಮೂಲಕ ಒಂದೇ ವಾರದಲ್ಲಿ ಇರಾನ್ನ ಇಬ್ಬಿಬ್ಬರು ಆರ್ಮಿ ಚೀಫ್ಗಳನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ಅದು ಅಧಿಕಾರ ಸ್ವೀಕರಿಸಿದ 3 ದಿನದಲ್ಲಿ ಈತನ ಅಂತ್ಯ ಆಗಿದೆ. ಈಗ ಹೊಸದಾಗಿ ಆ ಪೊಸಿಷನ್ಗೆ ಬೇರೆಯವರು ಬರೋಕ್ಕೂ ಕೂಡ ಹೆದರಬೇಕು, ಆ ರೀತಿ ಮಾಡ್ತಾ ಇದೆ ಇಸ್ರೇಲ್. ಇನ್ನು ಇಸ್ರೇಲ್ ಹಲವು ಸೇನಾಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದೆ. ಅದರಲ್ಲೂ ಕೂಡ ತೆಹರಾನ್ನ ಉತ್ತರ ಭಾಗದಲ್ಲಿ ಸ್ಫೋಟಕಗಳ ಮಳೆಯನ್ನು ಸುರಿಸಲಾಗಿದೆ. ಅಂದಹಾಗೆ ಈ ದಾಳಿಗೂ ಮುಂಚೆ ಇಸ್ರೇಲ್ ಒಂದು ವಾರ್ನಿಂಗ್ ಕೊಟ್ಟಿತ್ತು. ಮ್ಯಾಪ್ ನೋಡ್ತಾ ಇರಬಹುದು ನೀವು. ಇಷ್ಟು ಪ್ರದೇಶಕ್ಕೆ ವಾರ್ನಿಂಗ್ ಕೊಟ್ಟಿದ್ರು, ಜನ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ಹೇಳಿದ್ರು. ಈಗ ಈ ಎಲ್ಲ ಜಾಗಕ್ಕೂ ಸ್ಫೋಟಕಗಳನ್ನು ಸುರಿದಿದ್ದಾರೆ. ಹಲವು ಕಟ್ಟಡಗಳಲ್ಲಿ ಬೆಂಕಿ ಉರಿತಾನೇ ಇದೆ. ಇಲ್ಲಿ ಇರಾನಿನ ಸ್ಟ್ರಾಟಜಿಕ್ ಕೇಂದ್ರಗಳಿದ್ವು, ಅವೆಲ್ಲವನ್ನ ಧ್ವಂಸಗೊಳಿಸಲಾಗಿದೆ. ಇನ್ನು ಈ ದಾಳಿಯಲ್ಲಿ ಇರಾನ್ನ ಸುದ್ದಿ ಮಾಧ್ಯಮ IRIV, ಇಸ್ಲಾಮಿಕ್ ರಿಪಬ್ಲಿಕ್ ನ್ಯೂಸ್ ಏಜೆನ್ಸಿ ಕೂಡ ಡ್ಯಾಮೇಜ್ ಆಗಿದೆ. ದಾಳಿಯಾದಾಗ ಆಂಕರ್ ಸುದ್ದಿ ಓದ್ತಾ ಇದ್ರು ಜೋರಾಗಿ. ಆವಾಗಲೇ ಸ್ಫೋಟ ಆಗಿ ಹಿಂಭಾಗದ ಕಟ್ಟಡ ಉದುರು ಹೋಗಿದೆ. ಅವರು ಇದ್ದು ಅಲ್ಲಿಂದ ಓಡ್ ಹೋಗಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರೋ ವಿಡಿಯೋ ವೈರಲ್ ಆಗಿದೆ. ಜೊತೆಗೆ ಈ ಟಿವಿ ಚಾನೆಲ್ನಲ್ಲಿ ಕನಿಷ್ಠ 2 ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಮೃತರನ್ನ ನಿಮಾ ರಾಜಪ್ಪೋ ಮತ್ತು ಮೌಸಮೆ ಅಜೀಮಿ ಅಂತ ಗುರುತಿಸಲಾಗಿದೆ. ಇವರಿಬ್ರು ನ್ಯೂಸ್ ಎಡಿಟರ್ಸ್ ಆಗಿದ್ರು ಅಂತ ಗೊತ್ತಾಗಿದೆ. ಅಂದಹಾಗೆ ಈ ದಾಳಿಯ ಬಗ್ಗೆ ಕೂಡ ಇಸ್ರೇಲ್ ಮುಂಚೆನೆ ಹೇಳಿತ್ತು. ಇವರು ಇರಾನ್ನ ಪ್ರೊಪಗ್ಯಾಂಡಾ ಹರಡ್ತಾ ಇದ್ದಾರೆ, ಇಸ್ರೇಲ್ ವಿರುದ್ಧ ಕೆಲಸ ಮಾಡ್ತಿದ್ದಾರೆ, ಈ ಜಾಗ ಕಣ್ಮರೆಯಾಗೋ ಕಾಲ ಸನ್ನಿಹಿತವಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾಗಿ ಕೆಲವೇ ನಿಮಿಷದಲ್ಲಿ ಈ ದಾಳಿಯಾಗಿದೆ. ಈ ಭಾಗದಲ್ಲಿ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಕನಿಷ್ಠ 200ರಿಂದ 300 ಜನ ಕೆಲಸ ಮಾಡ್ತಾ ಇದ್ರು ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಪೊಲೀಸ್ ಕಟ್ಟಡಗಳು, ವಿಶ್ವಸಂಸ್ಥೆ ಕಚೇರಿಗಳಿಗೂ ಕೂಡ ಡ್ಯಾಮೇಜಸ್ ಆಗಿದೆ. ಕತಾರ್, ಒಮಾನ್ ಮತ್ತು ಕುವೈತ್ನ ರಾಯಭಾರ ಕಚೇರಿಗಳಿಗೂ ಡ್ಯಾಮೇಜಸ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜೊತೆಗೆ ರಾತ್ರಿ ಆಗಿರೋ ಒಂದೇ ದಾಳಿಯಲ್ಲಿ ಕನಿಷ್ಠ 120ಕ್ಕೂ ಅಧಿಕ ಮಿಸೈಲ್ ಲಾಂಚರ್ಗಳನ್ನು ಇಸ್ರೇಲ್ ಧ್ವಂಸ ಮಾಡಿದೆ. ಏನನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 120ಕ್ಕೂ ಅಧಿಕ ಮಿಸೈಲ್ ಲಾಂಚರ್ಗಳನ್ನು ಇಸ್ರೇಲ್ ಧ್ವಂಸ ಮಾಡಿದೆ. ಸೊ ಇರಾನ್ನ ಮಿಸೈಲ್ ಫೈರ್ ಮಾಡೋ ಕೇಪಬಿಲಿಟೀಸ್ಗೂ ಕೂಡ ಪೆಟ್ಟನ್ನು ಕೊಟ್ಟಿದೆ. 120 ಮಿಸೈಲ್ ಲಾಂಚರ್ಗಳು ನಾಶವಾಗಿದ್ದಾವೆ ಅಂದರೆ ಅಷ್ಟು ಮಿಸೈಲ್ ಲಾಂಚ್ ಮಾಡೋ ಇರಾನ್ನ ಸಾಮರ್ಥ್ಯ ಕಮ್ಮಿ ಆದಂಗಾಯಿತು. ತೆಹರಾನ್ನ ಆಕಾಶದಲ್ಲಿ ನಮ್ಮನ್ನು ಯಾರೂ ತಡೆಯೋರೇ ಇರಲಿಲ್ಲ. ಮತ್ತೆ 120 ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಲಾಂಚರ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ ಅಂತ ಅಫಿಷಿಯಲ್ ಆಗಿ ಇಸ್ರೇಲ್ ಸೇನೆ ಹೇಳಿದೆ. ಅಲ್ಲದೆ ಕೋಮ್ನಿಂದ ತೆಹರಾನ್ ನಗರಕ್ಕೆ ಹೋಗ್ತಾ ಇದ್ದ ಮಿಲಿಟರಿ ವಾಹನಗಳನ್ನು ಕೂಡ ಸಾಲಾಗಿ ಇಸ್ರೇಲ್ ಉಡಾಯಿಸಿದೆ. ಇದರ ವಿಡಿಯೋಸನ್ನು ಕೂಡ ಇಸ್ರೇಲ್ ಶೇರ್ ಮಾಡಿದೆ. ಅದರಲ್ಲಿ ಇರಾನ್ನ ಟಾಕಾ ಲಾಂಚರ್ ಇತ್ತು ಅಂತ ಇಸ್ರೇಲ್ ಸೇನೆ ಹೇಳಿದೆ. ಜೊತೆಗೆ ಇರಾನ್ನ ಪಶ್ಚಿಮ ಭಾಗದ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇಲ್ಲಿದ್ದ ಮಿಸೈಲ್ ಲಾಂಚರ್, ಅಳಿದುಳಿದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಇಸ್ರೇಲ್ ನಾಶ ಮಾಡಿರೋದಾಗಿ ಹೇಳಿದೆ. ಜೊತೆಗೆ ತೆಹರಾನ್ ಏರ್ ಬೇಸ್ನಲ್ಲಿದ್ದ 2 F-14 ಯುದ್ಧ ವಿಮಾನಗಳನ್ನು ಕೂಡ ಇಸ್ರೇಲ್ ನಾಶ ಮಾಡಿದೆ. ಅದರ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದೆ. ಸ್ನೇಹಿತರೆ, F-14 ಅನ್ನೋದು ಅಮೆರಿಕನ್ ಮೇಡ್ ವಿಮಾನ. ಖಾಮಿನೇಯಿಗಳು ಬರೋಕ್ಕೂ ಮುಂಚೆ ಇರಾನ್ಗೆ ಅಮೆರಿಕ ಫ್ರೆಂಡ್ಲಿ ಆಗಿದ್ದ ಟೈಮ್ನಲ್ಲೇ ಗಿಫ್ಟ್ ಮಾಡಿತ್ತು. ಈಗ ಅದೇ ವಿಮಾನಗಳಿಗೆ ಇಸ್ರೇಲ್ ಸ್ಫೋಟಕವನ್ನು ಹಾಕಿ ಉಡಾಯಿಸಿದೆ. ಆದರೆ ಕೆಲವರು ಇದು ಡಮ್ಮಿ ಏರ್ಕ್ರಾಫ್ಟ್ ಅಂತಲೂ ರಿಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಕ್ಲಾರಿಟಿ ಇನ್ನಷ್ಟೇ ಬರಬೇಕು. ಏನು, ಇದುವರೆಗೆ ನಡೆದ ದಾಳಿಯಲ್ಲಿ ಇರಾನ್ ಒಳಗೆ ಪ್ರಾಣವನ್ನು ಕಳ್ಕೊಂಡವರು ಮತ್ತು ಗಾಯಗೊಂಡವರು ಸೇರಿ 1005 ಜನರಿಗೆ ಹಾನಿಯಾಗಿದೆ ಅಂತ ಇರಾನ್ನ ಮಾನವ ಹಕ್ಕು ಸಂಸ್ಥೆಗಳು ಹೇಳಿವೆ. ಈಗ ಸೇಮ್ ಗಾಜಾ ಮತ್ತು ಲೆಬನಾನ್ನಲ್ಲಿ ಯಾವ ರೀತಿ ವಾರ್ನಿಂಗ್ ಕೊಟ್ಟಿದ್ರು, ಅದೇ ರೀತಿ 3.3 ಲಕ್ಷ ಜನರಿಗೆ ಇಸ್ರೇಲ್ ತಮ್ಮ ಜಾಗ ಬಿಟ್ಟು ಅಲ್ಲಿಂದ ಹೊರ ಹೋಗುವಂತೆ ಸೂಚನೆ ಕೊಟ್ಟಿದೆ. ನಾವಿಲ್ಲಿ ದಾಳಿ ಮಾಡ್ತೀವಿ, ನೀವು ಜೀವ ಉಳಿಸ್ಕೋಬೇಕು ಅಂತಿದ್ರೆ ಹೊರಗೆ ಹೋಗಿ ಅಂತ. ತೆಹರಾನ್ನಲ್ಲಿರೋದು 90 ಲಕ್ಷ ಜನಸಂಖ್ಯೆ. ಇದು ಇರಾನ್ನ ಅತಿ ದೊಡ್ಡ ನಗರ, ರಾಜಧಾನಿ. ಇಂಥ ನಗರದ 4-5% ಜನರನ್ನ ತಮ್ಮ ನೆಲೆಯಿಂದ ಆಚೆ ಹೋಗಿ ಅಂತ ಹೇಳಿರೋದು ಈ ಭಾಗದಲ್ಲಿ ಇಸ್ರೇಲ್ನ ದಾಳಿ ಮತ್ತಷ್ಟು ತೀವ್ರವಾಗುವುದು ಗ್ಯಾರಂಟಿ ಅನ್ನೋ ಹಿಂಟನ್ನು ಕೊಡ್ತಾ ಇದೆ.
ಇನ್ನು ತಬ್ರಿಜ್ನಲ್ಲೂ ಕೂಡ ಹಲವು ಸ್ಫೋಟದ ಶಬ್ದ ಕೇಳಿ ಬಂದಿದೆ. ಇಲ್ಲೂ ಸಾಕಷ್ಟು ಹಾನಿಯಾಗಿರೋ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ ಒಳಗೆ ಏನೋ ದೊಡ್ಡದು ಉಂಟಾಗಬಹುದು ಅನ್ನೋ ಭೀತಿ ಶುರುವಾಗಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತರಾತುರಿಯಲ್ಲಿ ಅಮೆರಿಕಗೆ ಓಡ್ ಹೋಗಿದ್ದಾರೆ. G7 ರಾಷ್ಟ್ರಗಳ ಸಮಿಟ್ಗಾಗಿ ಕೆನಡಾಗೆ ಹೋಗಿದ್ರು. ಅಲ್ಲಿನೂ ಮೀಟಿಂಗ್ ನಡೀತಾ ಇರೋ ಟೈಮ್ನಲ್ಲೇ, ಶುರುವಾಗಿರೋ ಟೈಮ್ನಲ್ಲೇ ವಾಪಸ್ ಓಡ್ ಬಂದಿದ್ದಾರೆ. ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ನೀವು ಮಾಡ್ತೀರಿ, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಟ್ರಂಪ್ ಓಡ್ ಬಂದಿದ್ದಾರೆ. ಅವರು ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆನೆ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋಕೆ ವಾಪಸ್ ಬಂದಿದ್ದಾರೆ ಅಂತ ವರದಿ ಆಯಿತು. ಆದರೆ ಅದಕ್ಕೇನಲ್ಲ, ಕಾರಣ ಅದಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಮತ್ತಿನ್ನೇನಕ್ಕೆ G7 ಮೊಟಕುಗೊಳಿಸಿ ವಾಪಸ್ ಹೊಡಬರುವಂಥದ್ದು ಏನಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಟ್ರಂಪ್ ಮಧ್ಯಸ್ಥಿಕೆ ವಹಿಸ್ತಾರೆ, ಅದಕ್ಕೆ ಅವರು ಹೋಗಿರಬಹುದು ಅಂತ ಎಮಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ರು. ಆದರೆ ಟ್ರಂಪ್ ಅದನ್ನ ಅಲ್ಲಗಳೆದಿದ್ದಾರೆ, ಅದೆಲ್ಲ ರಾಂಗ್ ಅಂತ ಹೇಳಿದ್ದಾರೆ. ಆದರೆ G7 ಬಿಟ್ಟು ಓಡ್ ಬಂದಿರೋದು ಏನಕ್ಕೆ ಅಂತ ಹೇಳಿಲ್ಲ. ಸಿಚುವೇಶನ್ ನೋಡ್ತಾ ಇದ್ರೆ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ. ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಮೇಜರ್ ಎಸ್ಕಲೇಷನ್ ಆಗ್ತಿರೋ ಸಂದರ್ಭದಲ್ಲಿ, ಯುದ್ಧ ಭೀಕರ ಹಂತಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ಗೆ ಖುದ್ದು ಟ್ರಂಪ್ ಅಲ್ಲಿರಬೇಕಾಗಿರೋ ಅನಿವಾರ್ಯತೆ ಇರೋ ಕಾರಣದಿಂದಾಗಿ ಬಂದಿರಬಹುದು ಅನ್ನೋದೇ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ಬೇರೆ ಯಾವುದೇ ಕಾರಣ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಟ್ರಂಪ್ ನೇರವಾಗಿ ಅಮೆರಿಕದ ವಾಷಿಂಗ್ಟನ್ DC-ನಲ್ಲಿರೋ ವಾರ್ ರೂಮ್ಗೆ ಹೋಗಬಹುದು ಅಂತ ಹೇಳಲಾಗ್ತಿದೆ. ವೈಟ್ ಹೌಸ್ನಲ್ಲಿರೋ ವಾರ್ ರೂಮ್ಗೆ. ಮಿಡಲ್ ಈಸ್ಟ್ನ ಬೆಳವಣಿಗೆಗಳ ಬಗ್ಗೆ ಅಮೆರಿಕಗೆ ಕಳವಳಕಾರಿ ಮಾಹಿತಿ ಸಿಕ್ಕಿದ್ದು, ಅದರ ಬಗ್ಗೆ ಚರ್ಚಿಸೋಕೆ ಟ್ರಂಪ್ ವೈಟ್ ಹೌಸ್ ತಲುಪಿದ್ದಾರೆ ಅಂತ ಹೇಳಲಾಗ್ತಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಹೀಗೆ ಬರೋಕ್ಕೂ ಮುನ್ನವೇ ಟ್ರಂಪ್ ಇನ್ನೊಂದು ಪೋಸ್ಟ್ ಹಾಕಿದ್ರು. ಜನ ತೆಹರಾನ್ ಬಿಟ್ಟು ಆಚೆ ಹೋಗಿ ಓಡಿ ಅಂತ ಹೇಳಿದ್ರು. ಅಮೆರಿಕ ಅಧ್ಯಕ್ಷ ಇರಾನ್ ರಾಜಧಾನಿಯ ಜನರಿಗೆ, ಇರಾನ್ ದೊಡ್ಡ ದೇಶ, ಅದರ ರಾಜಧಾನಿಯಲ್ಲೂ ಕೂಡ ನಿಯರ್ಲಿ 1 crore ಪೀಪಲ್ ಜೀವನ ನಡೆಸ್ತಾರೆ. ನೀವು ರಾಜಧಾನಿ ಬಿಟ್ಟು ಹೊರಗೆ ಹೋಗಿ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ ಅಂದರೆ ಸುಮ್ಮನೆ ಹಾದಿ ಬೀದಿಲಿ ಕಾಮೆಂಟ್ ಮಾಡ್ದಂಗಲ್ಲ ಅಲ್ಲ, ಅದು ತುಂಬ ಸೀರಿಯಸ್. ಅದು ತೆಹರಾನಲ್ಲೇನೋ ಮೇಜರ್ ಆಗುತ್ತೆ, ತೆಹರಾನ್ ಹೊತ್ತಿ ಉರಿಯುತ್ತೆ ಅನ್ನೋದರ ಸ್ಪಷ್ಟ ಸಂಕೇತ. ಸೊ ಆ ರೀತಿ ಹೇಳಿದವರು G7 ಬಿಟ್ಟು ವಾಪಸ್ ಅಮೆರಿಕಾಗೆ ಓಡ್ ಬಂದಿದ್ದಾರೆ. ಇತ್ತ ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಮಿಡಲ್ ಈಸ್ಟ್ನಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ನಿಯೋಜನೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಯಾಕೆ, ಏನು ಕ್ಲಾರಿಟಿ ಕೊಟ್ಟಿಲ್ಲ. ಏನು ಅಧಿಕಾರಿಗಳನ್ನು ಉಲ್ಲೇಖಿಸಿ ಅಮೆರಿಕದ ರಾಯ್ಟರ್ಸ್ ಸ್ಫೋಟಕ ರಿಪೋರ್ಟ್ ಅನ್ನು ಕೊಟ್ಟಿದೆ. ಅಮೆರಿಕ ದೊಡ್ಡ ಸಂಖ್ಯೆಯಲ್ಲಿ ತನ್ನ ರಿಫ್ಯೂಲಿಂಗ್ ವಿಮಾನಗಳನ್ನು ಯುರೋಪ್ಗೆ ಕಳಿಸಿದೆ ಅಂತ ಹೇಳಿದೆ. ಅಂದ್ರೆ ಇರಾನ್ಗೆ ಹತ್ತಿರದಲ್ಲಿರೋ ಯುರೋಪಿಯನ್ ಬೇಸಸ್ಗೆ ವಿಮಾನವನ್ನ ಕಳಿಸಿದೆ ಅಂತ. KC-135ಗಳು ಹಾಗೂ KC-45ಗಳು ಈ ರಿಫ್ಯೂಲಿಂಗ್ ವಿಮಾನಗಳನ್ನ ಅಮೆರಿಕ ಇಸ್ರೇಲ್ಗೆ ನಿಯರ್ ಬೈ ಇರುವಂತಹ ಯುರೋಪಿಯನ್ ನೆಲೆಗಳಿಗೆ ಕಳಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇರಾನ್ ವಿರುದ್ಧ ಟ್ರಂಪ್ ಮಿಲಿಟರಿ ಆಪ್ಷನ್ ನೋಡಿದ್ರೆ ಅದಕ್ಕೆ ತಯಾರಿ, ವಿಮಾನಗಳಿಗೆ ಮಿಡ್ ಏರ್ ನಲ್ಲಿ ಇಂಧನ ತುಂಬೋಕೆ ಬೇಕಾಗಿರೋ ಒಂದಷ್ಟು ಅರೇಂಜ್ಮೆಂಟ್ಸ್ ಇದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ರೀತಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇತ್ತ US ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಮಿಟ್ಸ್, USS ನಿಮಿಟ್ಸ್ ಕೂಡ ಮಿಡಲ್ ಈಸ್ಟ್ ಕಡೆಗೆ ಸಾಗ್ತಾ ಇದೆ, ಹರಿತಾ ಇದೆ. ಅದನ್ನ ಈಗ ಅಮೆರಿಕ ಕನ್ಫರ್ಮ್ ಮಾಡಿದೆ. ಇದರಲ್ಲಿ ಕನಿಷ್ಠ 5,000 ಅಮೆರಿಕನ್ ಸೈನಿಕರಿದ್ದು 60ಕ್ಕೂ ಅಧಿಕ ಫೈಟರ್ ಜೆಟ್ಸ್ ಇವೆ. ಇದು ದಕ್ಷಿಣ ಚೀನಾ ಸಮುದ್ರದಿಂದ ಅರಬ್ಬಿ ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಇಲ್ಲಿ ಅಮೆರಿಕ ಕೂಡ ಯುದ್ಧಕ್ಕೆ ಇಳಿಯುತ್ತಾ ಅಥವಾ ಮಾತುಕತೆ ಮಾಡುತ್ತಾ ಅಥವಾ ಪ್ರೆಷರ್ ಹೇರಿ ಇರಾನ್ ಅನ್ನ ಲಾಕ್ ಮಾಡೋ ಉದ್ದೇಶವ, ಬಹಳ ಈಗ ಇದ್ರ ಬಗ್ಗೆ ಕುತೂಹಲ ಇದೆ. ಆದರೆ ಯುದ್ಧ ತಯಾರಿಯಂತೂ ದೊಡ್ಡದಾಗಿ ಜೋರಾಗಿ ನಡೀತಾ ಇದೆ. ಒಂದಂತೂ ಸ್ಪಷ್ಟ, ಇರಾನ್ ಏನಾದರೂ ಹೊರ್ಮಜ್ ಜಲಸಂಧಿಯನ್ನ, ಆ ಭಾಗದಲ್ಲಿ ಇರಾನ್ನ ಡಾಮಿನೆನ್ಸ್ ಇದೆ, ಅಲ್ಲೇನಾದರೂ ಸರಕು ಸಾಗಾಣಿಕೆಗೆ, ವ್ಯಾಪಾರಿ ಮಾರ್ಗಗಳಿಗೆ ತಡೆಯನ್ನ ಉಂಟು ಮಾಡೋ ಪ್ರಯತ್ನವನ್ನ ಇರಾನ್ ಪಟ್ಟರೆ ಆ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ಅಮೆರಿಕ ಯುದ್ಧಕ್ಕೆ ಹೋಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದೇ ಟೈಮ್ನಲ್ಲಿ ಅಮೆರಿಕದಲ್ಲಿರೋ ಇಸ್ರೇಲ್ ರಾಯಭಾರಿ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ನಲ್ಲಿ ದಾಳಿಯನ್ನ ಮುಂದುವರಿಸ್ತಾ ಇದೆ, ಆದ್ರೆ ಫರ್ದೋ ಪ್ಲಾಂಟ್ ಅನ್ನ ಅಮೆರಿಕ ಕೈಲಿ ಮಾತ್ರ ತಲುಪೋಕ್ ಸಾಧ್ಯ ಅಂತ ಅವ್ರು ಹೇಳಿದ್ದಾರೆ. ಫರ್ದೋ ಬೆಟ್ಟದ ಅಡಿಯಲ್ಲಿರೋ ಪ್ಲಾಂಟ್ ಆಗಿದೆ. ಅಲ್ಲಿ ಅತ್ಯಾಧುನಿಕ ಸೆಂಟ್ರಿಫ್ಯೂಜ್ಗಳಿವೆ. ಅದನ್ನ ಸ್ಫೋಟಿಸೋಕೆ ಶಕ್ತಿಯುತ ಬಂಕರ್ ಬಸ್ಟರ್ ಸ್ಫೋಟಕಗಳು ಬೇಕು. ಮಾಹಿತಿ ಪ್ರಕಾರ 80ರಿಂದ 90 ಮೀಟರ್ ಆಳದಲ್ಲಿ ಈ ಪ್ಲಾಂಟ್ ಅನ್ನ ಸ್ಥಾಪಿಸಿದ್ದಾರೆ. ಆಕಾಶದಿಂದ ಅದನ್ನು ನಾಶ ಮಾಡಬೇಕು ಅಂದರೆ, ಏರ್ಫೋರ್ಸ್ ಬಳಸಿ ನಾಶ ಮಾಡಬೇಕು ಅಂದರೆ ಅಮೆರಿಕದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಯಾಕಂದರೆ ಅದರ ಮೇಲಿರೋ ಗುಡ್ಡವನ್ನು ಸೀಳಿಕೊಂಡು ಕೆಳಗೆ ಹೋಗಿ ಕಾಂಕ್ರೀಟ್, ದಪ್ಪನೆಯ ಕಾಂಕ್ರೀಟ್, ಹಲವು ಮೀಟರ್ ದಪ್ಪನೆಯ ಕಾಂಕ್ರೀಟ್ ತಡೆಗೋಡೆಗಳನ್ನು ಧ್ವಂಸ ಮಾಡಿ ಒಳಗೆ ಹೋಗಿ ಅಣು ನೆಲೆಯನ್ನ ನಾಶ ಮಾಡಬೇಕು ಅಂದ್ರೆ ಬಂಕರ್ ಬಸ್ಟರ್ಸ್ ಬೇಕು. ಅಮೆರಿಕದ ಬಳಿ ಇರೋ ಪವರ್ಫುಲ್ ಬಂಕರ್ ಬಸ್ಟರ್ಸ್ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಅಮೆರಿಕ ಅದನ್ನ ಮಾಡೋಕೆ ರೆಡಿ ಆಗಿಲ್ಲ ಅಂದ್ರೆ ಬೇರೆ ದಾರಿನೂ ನಮ್ಮ ಹತ್ರ ಇದೆ ಅಂತ ಹೇಳಿದ್ದಾರೆ. ಆ ಮೂಲಕ ಅಮೆರಿಕ ಬಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಕೆಳಗಿಳಿದೇ ಹೋಗಿ ಹೊಡಿತೀವಿ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಹೇಳಿಕೆಯನ್ನ ಕೊಟ್ಟಿದೆ. ಇದೆಲ್ಲದರ ನಡುವೆ ಇಸ್ರೇಲ್ನ ದಾಳಿಯ ಅಬ್ಬರಕ್ಕೆ ಜನ ತೆಹರಾನ್ ಬಿಟ್ಟು ಪಲಾಯನ ಮಾಡೋಕೆ ಶುರು ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೋಡ್ತಿರ್ಬೋದು, ರಾತ್ರೋರಾತ್ರಿ ಜನ ರಾಜಧಾನಿಯನ್ನ ಬಿಟ್ಟು ಹೊರಗೆ ಹೋಗ್ತಿದ್ದಾರೆ. ಬಹಳಷ್ಟು ಜನ ಕ್ಯಾಸ್ಪಿಯನ್ ಸಮುದ್ರದ ಕಡೆಗೆ ಹೋಗ್ತಿರೋದಾಗಿ ಹೇಳಿದ್ದಾರೆ. ಸೋಮವಾರ ಸಂಜೆ ಕೂಡ ಪ್ರಮುಖ ಹೆದ್ದಾರಿಗಳು ತುಂಬ ಹೋಗಿದ್ವು. ಇರಾನ್ ಒಳಕ್ಕೆ ಅಲ್ಲೊಂದು ಇಲ್ಲೊಂದು ಟ್ರಕ್ಗಳು ಹೋಗೋದನ್ನ ಬಿಟ್ಟರೆ ಬಹುತೇಕ ಇರಾನಿಗರು ನಗರ ಬಿಟ್ಟು ಆಚೆ ಬರ್ತಿದ್ದಾರೆ. ಇನ್ನೊಂದು ಕಡೆ ನಾಂತಾಜ್ ನ್ಯೂಕ್ಲಿಯರ್ ಪ್ಲಾಂಟ್ನಲ್ಲಿ ಸಿವಿಯರ್ ಡ್ಯಾಮೇಜ್ ಆಗಿದೆ ಅಂತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅದರ
ಅಧ್ಯಕ್ಷ ರಾಫೇಲ್ ಗ್ರಾಸಿ ಹೇಳಿದ್ದಾರೆ. ಅಂಡರ್ ಗ್ರೌಂಡ್ ಒಳಗೆ ಹಾನಿಯಾಗಿರೋ ಸಾಧ್ಯತೆ ದೂರ ಇದೆ, ಆದರೆ ಅಬೌವ್ ಗ್ರೌಂಡ್ ಎನ್ರಿಚ್ಮೆಂಟ್ ಪ್ಲಾಂಟ್ಗೆ ದೊಡ್ಡ ಡ್ಯಾಮೇಜಸ್ ಆಗಿದೆ. ಇಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋ ಸೆಂಟ್ರಿಫ್ಯೂಸ್ಗಳಿದ್ದು ಅವು ಭಾಗಶಃ ನಾಶವಾಗಿವೆ. ಇದರಿಂದ ವಿಷಕಾರಿ ಅನಿಲಗಳು ವಾತಾವರಣ ಸೇರೋ ಅಪಾಯ ತುಂಬ ಇದೆ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ನ ದಾಳಿಗಳು ಈ ವಾರ ಇಡೀ ಮುಂದುವರಿಬಹುದು ಅಂತ ಇಸ್ರೇಲ್ನ ಅಧಿಕಾರಿಗಳು ಹೇಳಿದ್ದಾರೆ. ಕೆಲ ನಾಯಕರಂತೂ ಇರಾನ್ಗೆ ಮೇಲೆ ರಾತ್ರಿನೇ ಇರೋದಿಲ್ಲ, ಯಾವಾಗಲೂ ಕೆಂಪೇ ಇರುತ್ತೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಾಳಿಗಳಾಗ್ಬೋದು ಅಂತ ಬೆದರಿಕೆಯನ್ನು ಒಡ್ಡಿದ್ದಾರೆ ಇರಾನ್ಗೆ. ಇತ್ತ ಚೀನಾ, ರಷ್ಯಾ, ಭಾರತ ಸೇರಿ ಅನೇಕ ರಾಷ್ಟ್ರಗಳು ಇರಾನ್ನಿಂದ ತಮ್ಮ ಪ್ರಜೆಗಳನ್ನು ವಾಪಸ್ ಕರೆಸ್ಕೊಳ್ಳೋಕೆ ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸೋಮವಾರ ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ ಕೂಡ ದೊಡ್ಡ ಪ್ರತಿಕ್ರಿಯೆ ಕೊಟ್ಟಿದೆ. ಮತ್ತೊಂದು ಸುತ್ತಿನ ಮಿಸೈಲ್ ದಾಳಿ ನಡೆಸಿದೆ. ಕನಿಷ್ಠ 10 ಬ್ಯಾಲಿಸ್ಟಿಕ್ ಮಿಸೈಲ್ ಬಂದಿವೆ ಅಂತ ಇಸ್ರೇಲ್ ಹೇಳಿದೆ. 100 ಆತ್ಮಾಹುತಿ ಡ್ರೋನ್ಗಳು ಹಾರಿ ಬಂದಿವೆ. ಇದರಲ್ಲಿ ಬಹುತೇಕ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಆದರೆ ಕೆಲವೊಂದು ಏರ್ ಡಿಫೆನ್ಸ್ ಅನ್ನ ದಾಟಿ ಬರುವಲ್ಲಿ ಯಶಸ್ವಿಯಾಗಿವೆ. ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ ಮತ್ತು ಜೆರುಸಲೆಂನಲ್ಲಿ ಕೆಲವೊಂದು ಬಿದ್ದಿವೆ. ಅಲ್ಲೂ 4 ಕಡೆ ಸ್ಫೋಟದ ಶಬ್ದ ಕೇಳಿಬಂದಿದೆ. ಆದರೆ ಆಗಿರೋ ಹಾನಿ ಬಗ್ಗೆ ಇನ್ನಷ್ಟೇ ಖಚಿತ ಮಾಹಿತಿ ಸಿಗಬೇಕು. ಸಿವಿಯರ್ ಡ್ಯಾಮೇಜಸ್, 100 ಸಾವು ನೋವು ಆ ಥರದ್ದು ಇದುವರೆಗೂ ಕೂಡ ಇಸ್ರೇಲ್ನಲ್ಲಿ ಆಗಿಲ್ಲ. ಯಾಕಂದರೆ ಇಸ್ರೇಲ್ನಲ್ಲಿ ಮನೆಗಳನ್ನು ಕಟ್ಟಬೇಕಾದ್ರೂ ಕೂಡ, ನಗರಗಳನ್ನು ನಿರ್ಮಾಣ ಮಾಡಬೇಕಾದ್ರೂ ಕೂಡ ಬಂಕರ್ಗಳ ವ್ಯವಸ್ಥೆ ಮಾಡಿಕೊಂಡೇ ಮಾಡಿದ್ದಾರೆ. ಯಾಕಂದರೆ ಈ ಥ್ರೆಟ್ ಅವರು ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ದಾರೆ, ಕೇವಲ ಇರಾನ್ನಿಂದಲ್ಲ, ಇರಾನ್ನ ಪ್ರಾಕ್ಸಿಗಳಿಂದಲೂ ಕೂಡ. ಹಾಗಾಗಿ ಯುದ್ಧ ಸನ್ನಿವೇಶ ಇದ್ದಾಗ ಅವರು ಏರ್ ಡಿಫೆನ್ಸ್ ಅಲರ್ಟ್ ಮುಂಚೆನೇ ಬಂದ್ಬಿಡುತ್ತೆ. ಅವರಿಗೆ ಕ್ಷಿಪಣಿಗಳು ಅಲ್ಲಿಂದ ಹೊರಟ ತಕ್ಷಣ ಗೊತ್ತಾಗುತ್ತೆ, ಬಂಕರ್ ಒಳಗಡೆ ಹೋಗಿ ಸೇರ್ಕೊಳ್ತಾರೆ. ಸಾವು ನೋವು ಕಮ್ಮಿ ಆಗುತ್ತೆ. ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗ್ತವೆ, ಬಟ್ ಸಾವು ನೋವು ಕಮ್ಮಿ ಆಗುತ್ತೆ. ಈ ಕದನದಲ್ಲೂ ಅದೇ ಆಗ್ತಾ ಇದೆ. ಈ ನಡುವೆ ಇರಾನ್ ಒಂದು ಕ್ಲೇಮ್ ಮಾಡಿದೆ, ಮೊಸಾದ್ನ ಡ್ರೋನ್ ಬೇಸನ್ನು ನಮ್ಮ ದೇಶದ ಒಳಗೆ ನಾಶ ಮಾಡಿದ್ದೀವಿ ಅಂತ ಕ್ಲೇಮ್ ಮಾಡಿದೆ. ಎಲ್ಲಿ? ಇರಾನ್ ಒಳಗಡೆ ಇಸ್ರೇಲ್ನ ಮೊಸಾದ್, ಸ್ಪೈ ಏಜೆನ್ಸಿ ಮೊಸಾದ್ ಮಾಡಿದ್ದ ಡ್ರೋನ್ ಬೇಸನ್ನು ನಾಶ ಮಾಡಿದ್ದೀವಿ ಅಂತ. ಇದಕ್ಕೇನು ಹೇಳ್ತೀರಾ? ಇರಾನ್ನ ಸಾಮರ್ಥ್ಯ ಅಂತ ಹೇಳ್ತೀರಾ ಅಥವಾ ಇಸ್ರೇಲ್ನ ಸಾಮರ್ಥ್ಯ ಅಂತ ಹೇಳ್ತೀರಾ? ಡ್ರೋನ್ ಬೇಸ್ ಇರೋದು ಎಲ್ಲಿ? ಮೊಸಾದದು ಇಸ್ರೇಲಲ್ಲಿ ನಾಶ ಮಾಡಿದ್ದಲ್ಲ. ಇರಾನ್ ಹೇಳಿರೋದೇನು ಅಂದರೆ, ನಮ್ಮ ನೆಲದಲ್ಲಿ ಇರಾನ್ ಒಳಗಡೆ ಮೊಸಾದ್ ಮಾಡಿದ್ದ ಡ್ರೋನ್ ಬೇಸನ್ನು ನಾವು ನಾಶ ಮಾಡಿದ್ದೀವಿ ಅಂತ. ಇದು ಬಹಳ ವಿಚಿತ್ರವಾಗಿರೋ ಒಂದು ಕ್ಲೇಮ್. ಈಗ ನೀವು ಹೇಳಿ, ಇದು ಯಾರ ಸಾಧನೆ ಇದು ಅಂತ ಹೇಳಿ. ಮತ್ತೊಂದು ಕಡೆ ಸ್ನೇಹಿತರೆ, ಮಾಹಿತಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಬಹುತೇಕ ವಾಯುಪಡೆ, ಇರಾನ್ನ ವಾಯುಪಡೆ ಕೆಲಸವೇ ಮಾಡದಿರೋ ಥರ ಇಸ್ರೇಲ್ ಮಾಡಿರೋದ್ರಿಂದ, ಎಲ್ಲ ವಿಮಾನ ನಿಲ್ದಾಣಗಳನ್ನು, ರನ್ವೇಗಳನ್ನು ನಾಶಗೊಳಿಸಿರೋದ್ರಿಂದ, ದೊಡ್ಡ ಪ್ರಮಾಣದ ಫೈಟರ್ ಜೆಟ್ಗಳನ್ನು ನಾಶಗೊಳಿಸಿರೋದ್ರಿಂದ, ಜೊತೆಗೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ಧ್ವಂಸ ಮಾಡಿರೋದ್ರಿಂದ, ಕ್ಷಿಪಣಿ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ನಾಶ ಮಾಡಿರೋದ್ರಿಂದ ಇರಾನ್ಗೆ ಪ್ರತಿದಾಳಿ ಮಾಡೋಕೆ ಜಾಸ್ತಿ ದಾರಿಗಳೇ ಇಲ್ದಿರೋ ರೀತಿ ಇಸ್ರೇಲ್ ಒಂದು ವಾರದಲ್ಲೇ ಮಾಡಿಬಿಟ್ಟಿದೆ. ಈಗ ಕ್ಲಿಯರ್ ಆಗಿ ಇಸ್ರೇಲ್ ಮೇಲುಗೈಯನ್ನು ಸಾಧಿಸಿದೆ. ಆರಾಮಾಗಿ ಇರಾನ್ ದೇಶದ ಆಕಾಶದಲ್ಲಿ ಆರಾಮಾಗಿ ಇಸ್ರೇಲ್ ವಾಯುಪಡೆಗಳು ಹಾರಿ ಎಷ್ಟು ಬೇಕಷ್ಟು ಸ್ಫೋಟಕವನ್ನು ಹಾಕ್ತಿವೆ. ಇರಾನ್ ಕೈಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಆರಂಭದ ಹಂತಗಳಿಗೆ ಹೋಲಿಸಿದ್ರೆ ಇರಾನ್ ಕಡೆಯಿಂದ ಇಸ್ರೇಲ್ಗೆ ಬರುತ್ತಿರೋ ಮಿಸೈಲ್ಗಳ ಸಂಖ್ಯೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ. ಆರಂಭಕ್ಕೆ ಕಂಪೇರ್ ಮಾಡಿದ್ರೆ ಈಗ ಕಮ್ಮಿ ಆಗಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದ್ದಾವೆ. ಆದರೂ ಕೂಡ ಇದುವರೆಗಿನ ದಾಳಿಯಲ್ಲಿ ಟೋಟಲ್ ಇಸ್ರೇಲ್ ಒಳಗೆ ಕನಿಷ್ಠ 24 ಜನ ಪ್ರಾಣ ಕಳ್ಕೊಂಡು 300ಕ್ಕೂ ಅಧಿಕ ಜನ ಇಸ್ರೇಲ್ ಒಳಗೆ ಗಾಯಗೊಂಡಿದ್ದಾರೆ ಅನ್ನೋದು ಕೂಡ ಮಾಹಿತಿ ಬರ್ತಾ ಇದೆ. ಆದರೆ ಇರಾನ್ನಲ್ಲಿ ಆಗಿರೋ ಡ್ಯಾಮೇಜಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸಣ್ಣದು. ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಖಾಮಿನೈ ಬಿಟ್ಟು ಅವರ ಸುತ್ತಮುತ್ತ ಇದ್ದ ಎಲ್ಲ ಟಾಪ್ ತಲೆಗಳನ್ನು ಫಿನಿಶ್ ಮಾಡಿದೆ. ಅವ್ರನ್ನ ಫಿನಿಶ್ ಮಾಡಿದ್ಮೇಲೆ ಹೊಸ ನೇಮಕಾತಿ ಆಗಿತ್ತು, ಅವ್ರನ್ನ ಕೂಡ ಫಿನಿಶ್ ಮಾಡ್ತಾ ಇದೆ. ಅಣು ನೆಲೆಗಳು, ವಾಯು ನೆಲೆಗಳು, ಸೇನಾ ಎಕ್ವಿಪ್ಮೆಂಟ್ಗಳು, ವಿಜ್ಞಾನ ಕೇಂದ್ರಗಳು, ವಿಜ್ಞಾನಿಗಳು ಎಲ್ಲರನ್ನ ಒಂದೇ ವಾರದಲ್ಲಿ ಖಾಲಿ ಮಾಡಿದೆ. ಇನ್ನೂ ಮಾಡ್ತಾ ಇದೆ ಇಸ್ರೇಲ್. ಆದರೆ ಅದು ಕಂಪೇರ್ ಮಾಡಿದ್ರೆ ತುಂಬಾ ಸಣ್ಣ ಪ್ರಮಾಣದ ಡ್ಯಾಮೇಜಸ್ ಅನ್ನ ಮಾತ್ರ ಇರಾನ್ಗೆ ಇಸ್ರೇಲ್ನಲ್ಲಿ ಮಾಡೋಕೆ ಸಾಧ್ಯ ಆಗಿದೆ. ಹೀಗಾಗಿ ಗ್ಲೋಬಲಿ ಒಂದು ಏನು ಲೆಕ್ಕಾಚಾರ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಕ್ಷಣಕ್ಕೆ ಅಂತ ಹೇಳಿದ್ರೆ, ಈ ಯುದ್ಧವನ್ನ ಈಗ ಇಸ್ರೇಲ್ ಟೋಟಲಿ ಡಾಮಿನೇಟ್ ಮಾಡ್ತಾ ಇದೆ. ಅಂದುಕೊಂಡಂತೆ ತೀರಾ ದೊಡ್ಡ ಸ್ಪರ್ಧೆ ನಡೀತಾ ಇಲ್ಲ. ನೆಕ್ ಟು ನೆಕ್ ಫೈಟ್, ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋ ವಾತಾವರಣ ಇಲ್ಲ. ಏನಾಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡೋ ಸ್ಥಾನದಲ್ಲಿ ಈಗ ಇಸ್ರೇಲ್ ಒಂದೇ ವಾರದಲ್ಲಿ ಬಂದ್ಬಿಟ್ಟಿದೆ. ಇರಾನ್ ಬ್ಯಾಕ್ ಫುಟ್ನಲ್ಲಿದೆ. ಹಾಗಾಗಿ ಈ ಯುದ್ಧ ಅಂದುಕೊಂಡಿದ್ದಕ್ಕಿಂತ ಬೇಗವೇ ಎಂಡ್ ಆಗಬಹುದು. ಇಸ್ರೇಲ್ ತನಗೆ ಬೇಕಾದ ಟರ್ಮ್ಸ್ನಲ್ಲಿ ಇದನ್ನು ಎಂಡ್ ಮಾಡೋ ಸಾಧ್ಯತೆ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಮಾರ್ಕೆಟ್ನಲ್ಲೂ ಕೂಡ ತೈಲ ಬೆಲೆ ಜಾಸ್ತಿ ಆಗ್ತಾ ಇದ್ರೂ ಅಂದುಕೊಂಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಪತನಗಳು, ಕ್ರ್ಯಾಶ್ಗಳು ಈ ಕ್ಷಣಕ್ಕೆ ಆಗಿಲ್ಲ. ಇನ್ನು ಇರಾನ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ರೆಜಿಮ್ ಚೇಂಜ್ ಮಾಡಬಹುದು ಅನ್ನೋ ಚರ್ಚೆ ಇತ್ತು. ಖಾಮಿನೈಗಳನ್ನ ಇಳಿಸಿ ಬೇರೆ ಯಾರಾದರೂ ಅಲ್ಲಿ ಹೊಸ ರೀತಿಯ ಆಡಳಿತವನ್ನು ತರೋಕೆ ಪ್ರಯತ್ನ ಪಡಬಹುದು ಅಂತ. ಖುದ್ದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಈ ರೀತಿ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಸ್ಟ್ರಾಟಜಿಕ್ ಎರರ್ ಆಗಬಹುದು ಅಂತ ಹೇಳಿದ್ದಾರೆ.
ದೇಶದ ಹೊರಗಿನಿಂದ ಸ್ಫೋಟಕವನ್ನು ಹಾಕಿ ಆ ದೇಶವನ್ನು ಉಳಿಸ್ತೀವಿ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ. ಇತ್ತ G7 ರಾಷ್ಟ್ರಗಳು ತಕ್ಷಣವೇ ಯುದ್ಧ ನಿಲ್ಲಿಸಿ ಅಂತ ಕರೆ ಕೊಟ್ಟಿವೆ. ಆದರೆ ಯಾವ ಸೂಚನೆಯೂ ಇಲ್ಲ, ಯುದ್ಧ ಎಂಡಾಗೋ ಯಾವ ಸೂಚನೆಯೂ ಇಲ್ಲ. ಸದ್ಯದ ಮಾಹಿತಿ ಪ್ರಕಾರ ಇರಾನ್ ಕೂಡ ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿ ಮಾಡೋಕ್ಕೆ ತಯಾರಿ ನಡೆಸ್ತಾ ಇದೆ ಅಂತ ಅಲ್ಲಿನ ಸ್ಟೇಟ್ ಮೀಡಿಯಾ ರಿಪೋರ್ಟ್ ಮಾಡಿದೆ. ಆದರೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಸದ್ಯಕ್ಕೆ ಇಸ್ರೇಲ್ ಡಾಮಿನೇಟ್ ಮಾಡ್ತಾ ಇದೆ. ಇರಾನ್ ಆಕಾಶದಲ್ಲಿ ವಿಶಾಲವಾದ ಇರಾನ್ ಮೇಲೆ ಇಸ್ರೇಲಿ ವಾಯುಪಡೆಗಳು ಯಾವುದೇ ಭಯ ಇಲ್ಲದೆ ಹಾರಾಟ ನಡೆಸ್ತಾ ಇದ್ದಾವೆ, ತೋಚಿದ ಕಡೆಗೆ ಸ್ಫೋಟಕವನ್ನು ಹಾಕ್ತಾ ಇದ್ದಾವೆ ಅಂತ ಹೇಳಿದ್ರೆ ಇರಾನ್ನ ಹಲ್ಲುಗಳನ್ನು ಬಹುತೇಕ ಕಿತ್ತಿದೆ ಇಸ್ರೇಲ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸದ್ಯಕ್ಕೆ ಈ ಕ್ಷಣಕ್ಕೆ ಕ್ಲಿಯರ್ ಆಗಿ ಒಂದು ವಾರದಲ್ಲೇ ಇರಾನ್ ಬ್ಯಾಕ್ ಫುಟ್ಗೆ ಹೋಗಿದೆ ಇಸ್ರೇಲ್ ಜೊತೆಗಿನ ಈ ಕಾಳಗದಲ್ಲಿ. ಇದು ಸ್ಟೇಟಸ್. ಮುಂದೇನಾಗುತ್ತೆ ನೋಡೋಣ. ನಿಮಗೇನು ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.